ಒಂದು ಯುವಕರ ನೇತೃತ್ವದಲ್ಲಿ ಈ ಒಂದು ಸುಮಾರು 19-20 ಸಾರಿ ಪೇಪರ್ ಲೀಕ್ ಆಗಿ ಒಂದು ಯುವಕರ ಜೀವನನ ಹಾಳು ಮಾಡ್ತಕ್ಕಂಥ ಇಂಥ ಒಂದು ವ್ಯವಸ್ಥೆಗೆ ಒಂದು ಹೊಣೆಗಾರಿಕೆ ಹೊತ್ತು ಒಂದು ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆಗೆ ಮತ್ತು ಸುಮಾರು 21ಕ್ಕೂ ಹೆಚ್ಚು ಭವಿಷ್ಯದ ರೂಪಿಸಿಕೊಳ್ಳುವಂಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಈ ಪೇಪರ್ ಲೀಕಿಂದ, ಅನಾಹುತದಿಂದ. ಅದಕ್ಕೆ ಒಂದು ಪ್ರತಿಭಟನೆ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಂವಿಧಾನಿಕ ಹಕ್ಕು ಒಂದು ಅವರು ಪ್ರತಿಭಟನೆ ಅನ್ನೋದು ನ್ಯಾಯ ಕೇಳೋದು. ತುಂಬ ಅವರು ಟೆರರಿಸ್ಟ್ ಅಲ್ಲ, ಅವರು ಯಾವ ಕಾಂಗ್ರೆಸ್ ಪಕ್ಷದವರಲ್ಲ, ಇನ್ನೊಂದು ಪಕ್ಷದವರಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಕೂಡ ಅಲ್ಲ. ಒಂದು ನಿರುದ್ಯೋಗ ಮತ್ತು ಮುಂದಿನ ಭವಿಷ್ಯ ರೂಪಿಸಿಕೊಂಡ ಒಂದು ಸಾಮಾನ್ಯ ಮಧ್ಯಮ ಕೆಳಮಧ್ಯಮ ವರ್ಗ ವಿದ್ಯಾರ್ಥಿಗಳು, ಅಂತ ಒಂದು ವಿದ್ಯಾರ್ಥಿಗಳ ಲಾಠಿ ಏಟಿಂದ ಮತ್ತೆ ಟಿಯರ್ ಗ್ಯಾಸ್ ಎಲ್ಲ ಹಾಕಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಒಂದು ದೇಶದ ನಿಜವಾಗ್ಲೂ ಇವತ್ತು ಅದು ತುಂಬಾ ಅತ್ಯಂತ ಅಮಾನವೀಯ ಘಟನೆ. ಕೂಡ ನಾನು ಬೀವರ್ ಜೊತೆ ಮಾತಾಡಿ ಆಯ್ತಾ, ಈಗ KMRCಲಿ ಕಂಪ್ಲೀಟ್ ಆಗಿ ಇಡೀ 298 ಶಾಲೆಗಳ ಅಪ್ಗ್ರೇಡೇಷನ್ಗೆ ಎಲ್ಲ ನಾವು ಲೀಸ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ದು ಜಾಸ್ತಿ ಕೆಲಸ ಇದೆ, ಬರ್ತೀನಿ ಈಗ ಶಾಲೆ ಹತ್ರ ಬರ್ತೀನಿ ನಾನು ಆಯ್ತಾ. ಅದೇ ಓಕೆ, ತರಗತಿ ಮೇಜರ್ ದುರಸ್ತಿ ಕೆಲಸ ಅನ್ಕೊಂಡು ಓಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು DK ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ. ಆದ್ಮೇಲೆ ಮುಂದಿನ ವಾರ ಯಾರಾದ್ರೂ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಆಯ್ತಾ. ಅಪ್ರೂವಲ್ ಮಾಡಿಸಿ ಇದನ್ನ ನನಗೆ ಚೆನ್ನಾಗಿ ಗೊತ್ತಿದೆ. ಹಿರೇವಟ್ರಳ್ಳಿ ತುಂಬಾ ಹಾಕ್ಸ್ಕೊಡ್ತೀವಿ, ಗೊತ್ತಿದೆ. ಒಂದು ಯುವಕರ ನೇತೃತ್ವದಲ್ಲಿ ಈ ಒಂದು ಸುಮಾರು 19-20 ಸಾರಿ ಪೇಪರ್ ಲೀಕ್ ಆಗಿ ಒಂದು ಯುವಕರ ಜೀವನನ ಹಾಳು ಮಾಡ್ತಕ್ಕಂಥ ಇಂಥ ಒಂದು ವ್ಯವಸ್ಥೆಗೆ ಒಂದು ಹೊಣೆಗಾರಿಕೆ ಹೊತ್ತು ಒಂದು ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆಗೆ ಮತ್ತು ಸುಮಾರು 21ಕ್ಕೂ ಹೆಚ್ಚು ಭವಿಷ್ಯದ ರೂಪಿಸಿಕೊಳ್ಳುವಂಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಈ ಪೇಪರ್ ಲೀಕಿಂದ, ಅನಾಹುತದಿಂದ. ಅದಕ್ಕೆ ಒಂದು ಪ್ರತಿಭಟನೆ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಂವಿಧಾನಿಕ ಹಕ್ಕು ಒಂದು ಅವರು ಪ್ರತಿಭಟನೆ ಅನ್ನೋದು ನ್ಯಾಯ ಕೇಳೋದು. ತುಂಬ ಅವರು ಟೆರರಿಸ್ಟ್ ಅಲ್ಲ, ಅವರು ಯಾವ ಕಾಂಗ್ರೆಸ್ ಪಕ್ಷದವರಲ್ಲ, ಇನ್ನೊಂದು ಪಕ್ಷದವರಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಕೂಡ ಅಲ್ಲ. ಒಂದು ನಿರುದ್ಯೋಗ ಮತ್ತು ಮುಂದಿನ ಭವಿಷ್ಯ ರೂಪಿಸಿಕೊಂಡ ಒಂದು ಸಾಮಾನ್ಯ ಮಧ್ಯಮ ಕೆಳಮಧ್ಯಮ ವರ್ಗ ವಿದ್ಯಾರ್ಥಿಗಳು, ಅಂತ ಒಂದು ವಿದ್ಯಾರ್ಥಿಗಳ ಲಾಠಿ ಏಟಿಂದ ಮತ್ತೆ ಟಿಯರ್ ಗ್ಯಾಸ್ ಎಲ್ಲ ಹಾಕಿ ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಒಂದು ದೇಶದ ನಿಜವಾಗ್ಲೂ ಇವತ್ತು ಅದು ತುಂಬಾ ಅತ್ಯಂತ ಅಮಾನವೀಯ ಘಟನೆ. ನಿಜವಾಗ್ಲೂ ಬಹಳ ಜನ ಬೆಳಗ್ಗೆನೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್ ಇಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದು ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬಾ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದರೆ ಜನಗಳಿಗೆ ಭಾಳ ತೊಂದರೆಯಲ್ಲಿದ್ದಾರೆ, ಭಾಳ ಹಿಂದುಳಿದಿದ್ದಾರೆ, ಭಾಳ ಬಡವರಿದ್ದಾರೆ. ಸೊ ಇವಕ್ಕೆಲ್ಲ ಮೇಲೆತ್ತ ಕೆಲಸ ನಾವೆಲ್ಲ ಮಾಡಬೇಕು. ಅದೇ ರೀತಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಅದಂಗಂತ ಹೇಳ್ಬಿಟ್ಟು ಕಾನೂನನ್ನು ನಾನು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5-10 ಅವ್ರಿಗೆ ದಂಡ ಹಾಕಿ ಅವ್ರನ್ನ ಎದುರಿಸಂತ ಕೆಲಸ ದಯಮಾಡಿ ಮಾಡಬಾರ್ದು. ಅದಕ್ಕೆ ಪರಿಹಾರ ನಮ್ಮಿಂದನೇ ಕೊಡಬೇಕು, ನಾವು ಖಂಡಿತ ಕೊಡ್ತೀವಿ. ಅದಕ್ಕೋಸ್ಕರ ಒಂದು ಸದೃಢ ವಿತರಣೆ ಮಾಡಲಾಗುತ್ತೆ. ಈಗ ಸಾಂಕೇತಿಕವಾಗಿ ಇಲ್ಲಿ ವಿತರಣೆ ಮಾಡುತ್ತೆ. ನಡುಮಾನಹಳ್ಳಿ ಗ್ರಾಮದ ವಾಸಿಯಾದ ಹನುಮಂತಪ್ಪ ತಂದೆ ಸಿದ್ದಪ್ಪ ಇವರು ಪತ್ರ ಮತ್ತು ರಿಜಿಸ್ಟ್ರೇಷನ್ ಕಾಪಿಯನ್ನ ಮಾನ್ಯ ಶಾಸಕರು ವಿತರಣೆ ಮಾಡಿದ್ರು. ಶ್ರೀಮತಿ ರತ್ನಮ್ಮ ಗಂಡ ರುದ್ರಪ್ಪ ನಡುಮಾನಹಳ್ಳಿಯವರು, ಅವರು ರತ್ನಮ್ಮ ಗಂಡ ರುದ್ರಪ್ಪ, ರತ್ನಮ್ಮ ಗಂಡ ರುದ್ರಪ್ಪ. ಆನಂತರ ಚುರುಕು ಚೌಡೆ ತಂದೆ ಮೋಹಪ್ಪ
ದಯವಿಟ್ಟು ಅವಾರ್ಡ್ಗಳನ್ನ ಸ್ವೀಕರಣೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಇನ್ನು ಸ್ವಲ್ಪ ಶಾಂತ ರೀತಿಯಿಂದ ಇರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಿಮ್ಮ ಸಮಸ್ಯೆಗಳ ಸವಾಲುಗಳನ್ನ ಈಗ ಸ್ವೀಕರಿಸಿ ಇಲ್ಲೇ ಇರಬೇಕು. ನಾಗಪ್ಪ ತಂದೆ ತಿಮ್ಮಪ್ಪ ಚಿನ್ನೇನಹಳ್ಳಿ ಮತ್ತೆ ಭೀಮಪ್ಪ ತಂದೆ ಈರಪ್ಪ, ಭೀಮಪ್ಪ ತಂದೆ ಈರಪ್ಪ ಚಿನ್ನೇನಹಳ್ಳಿ. ಆನಂತರ ಈ ಪಾಣಿ ಲೋಕಪ್ಪ ತಂದೆ ಅಲ್ಲಿ ಬರ್ರಿ ಈಗ ನಮ್ಮ ಸಮಸ್ಯೆಗಳ ಅಹವಾಲುಗಳನ್ನು ಈಗ ಸ್ವೀಕರಿಸ್ತಾ ಇದ್ದಾರೆ. ನಾವೆಲ್ಲರೂ ಶಾಂತರತೆಯಿಂದ ನೀವು ತಂದಿರ್ತಕ್ಕಂಥ ಅರ್ಜಿಯನ್ನು ಸಾಲಾಗಿ ಬಂದು ತಮ್ಮ ಅಹವಾಲುಗಳನ್ನ ಈಗ ಸಾಲಾಗಿ ಇದು ಆರ್ಗಳು ಯಾರ ಹತ್ರ ಮನೆಗೆ ಬಂದ್ರೆ ಯಾರು ಕೊಡಬಾರ್ದು, ಯಾರು ಕೂಡ ಅವಶ್ಯಕತೆ ಇಲ್ಲ ಆಯ್ತಾ. ಗೃಹಲಕ್ಷ್ಮಿ ಬರ್ತಾ ಇದ್ದಾನ? ಯಾರಿಗೆ ಬರ್ತದೆ? ಅಲ್ಲ, ಯಾರಿಗೆ ಬರ್ತದೆ ಗೃಹಲಕ್ಷ್ಮಿ ಮನೆ? ರೇಷನ್ ಕಾರ್ಡ್ ಇಲ್ಲ. ಅರ್ಜಿ ಕೊಡೋರು ಹಂಗೆ ಬರ್ರಿ. ಯಾರು ಬರ್ಕೊಟ್ರು? ದುಡ್ಡು ಕೊಟ್ಟು ಬರ್ಸ್ಕೊಂಡ್ರ ಇಲ್ಲ ಹಂಗೆ ಬರ್ಕೊಟ್ರ? ಹಂಗೆ ಬರ್ಕೊಟ್ರ. ಅಲ್ಲ, ಈ ತಾಲೂಕು ಆಫೀಸ್ಗಳ ಮುಂದೆ, ಈ ಆಫೀಸ್ಗಳ ಮುಂದೆ ಏಜೆನ್ಸಿ ಕೂತಿರ್ತಾರೆ. ಅವ್ರೇನಾದ್ರು ಇಲ್ಲಿ ನಿಮ್ಮೂರಿಗೆ ಬಂದಾರ ಅಂತ ಲೈಟಿಂಗ್ ಭಾಳ ಚೆನ್ನಾಗಿದೆ. ಅಲ್ಲ ಒಳ್ಳೇದು. ಸಾರ್ವಜನಿಕರು ಅಟ್ಲೀಸ್ಟು ಈ ಥರ ಬಂದಾಗ ಬರವಣಿಗೆಯಲ್ಲಿ ಅವರಿಗೆ ಬರೆಯಕ್ಕೆ ಬಂದಿಲ್ಲ ಅಂತ ಈ ಥರ ಬರ್ಕೊಟ್ರು ಕೂಡ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರ್ತದೆ. ನಿಮಗೂ ಮತ್ತೆ ವಾಪಸ್ ಕೇಳೋಕ್ಕೆ ಒಂದು ಅಧಿಕಾರ ಇರ್ತದೆ. ಕೊಟ್ಟಿದ್ದೀವಿ, ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ. ಅರ್ಜಿ ಹಾಕಿದ್ರಮ್ಮ? ಗೊತ್ತಿದೆ ನಿಮಗೆ? ಅರ್ಜಿ ಹಾಕಿದ್ರ? ನೀವೆಲ್ಲ ಚೆಕ್ ಮಾಡಿದಿರಲ್ವಾ?